ವಿದಿಶಾ ತುಟಿ ಕಚ್ಚಳು ತಡ್ಕೊಳ್ತಾ ಏನೋ ಇಲ್ಲಿ ಕರ್ಕೊಂಡು ಬಂದಿದ್ದಾನೆ ಅನ್ನೋ ಹಾಗಿದ್ದಾನೆ ಅಷ್ಟೇ. ಆದರೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ. ನಿಜವಾಗ್ಲೂ ವಿಹಾನ್ ನನ್ನ ಹೆಂಡತಿಯಾಗಿ ಒಪ್ಕೊಳ್ತಾ ಇಲ್ವಾ ಇನ್ಮೇಲೆ? ಮತ್ತು ಇನ್ಯಾಕೆ ಇಷ್ಟು ದೂರ ಕರ್ಕೊಂಡು ಬಂದಿದ್ದಾನೆ? ಕೇವಲ ತನ್ನ ಮಗುಗೋಸ್ಕರನ? ಅವ್ನ ನಡವಳಿಕೆ ನೋಡ್ತಿದ್ರೆ ಆಗ ಅನ್ನಿಸ್ತಿದೆ. ಆದರೆ ಮನಸ್ಸು ಒಪ್ತಿಲ್ಲ. ಇನ್ನು 6 ತಿಂಗಳು ಸಮಯ ಇದೆ ಅಲ್ವಾ, ಅಷ್ಟರೊಳಗೆ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು ವಿಹಾನ್ ಬರೋ ಅಷ್ಟರಲ್ಲಿ ಇನ್ನೊಂದಿಷ್ಟು ಜಾಸ್ತಿ ಖಾರ ಮೆಣಸು ಅರಿತಾ ಇದ್ಲು. ವಿಹಾನ್ ವಿದಿಶಾಳನ್ನ ನೋಡಿ, ಇನ್ನೂ ನಿದ್ರೆ ಮಾಡಲಿಲ್ವಾ ಅಂತ ಕೇಳಿದ್ರೆ, ನಿದ್ರೆ ಬೇರೆನಾ ಈ ಮುಖಕ್ಕೆ ಅಂತ ಸಿಟ್ಟಿನಿಂದ ವಿದಿಶಾ, ನಿಜವಾಗ್ಲೂ ನಿಂಗೆ ನಾನು ಇಷ್ಟನೇ ಇಲ್ಲ ವಿಹಾನ್. ನಾನೇ ಆಸೆಯಿಂದ ನಿನ್ನ ಹತ್ರ ಬರೋದು, ನೀನು ನನ್ನ ತಳ್ಳೋದು ಇದೇ ಅಲ್ವಾ ನಡೀತಿರುತ್ತೆ ನಮ್ಮ ಲೈಫ್ನಲ್ಲಿ ಅಂತ ಮೂಗಿಸಿ ಅಂತ ಇದ್ದರೆ, ಈಗ ಏನಾಯಿತು ಅಂತ ಹೇಳು ಅಂತ ವಿಹಾನ್ ಆಶ್ಚರ್ಯವಾಗಿ ಕೇಳ್ದ. ಇನ್ನೇನು ಬೇಕು, ನನ್ನ ಜೀವನ ಬೇಳೆ ಸಾರಿನಲ್ಲೂ ಉಪ್ಪಿನ ಮೀನು ಥರ ಆಗೋಗಿದೆ. ನೀನು ನೆಂಚ್ಕೊಂಡು ತಿನ್ನೋಗ್ಬಿಟ್ರೆ ಬೇರೆ ಯಾವುದಕ್ಕೂ ಲಾಯಕ್ಕಿಲ್ದ ಹಾಗಾಗೋಗಿದ್ದೀನಿ. ಅದಕ್ಕೆ ಈಗಲೂ ನಿನ್ನ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತ ಅಂತಿದ್ರೆ, ವಿಹಾನ್ ಡೋರನ್ನು ಕ್ಲೋಸ್ ಮಾಡಿ ಬಂದು ವಿದಿಶಾ ಪಕ್ಕ ಕೂತ್ಕೊಂಡು, ಈಗ ನಿನಗೆ ಏನು ಕಮ್ಮಿ ಆಯಿತು ಅಂತ ಹೇಳು, ಸರಿಯಾಗಿ ಹೇಳು ಅಂದಾಗ, ಯಾವುದು ಜಾಸ್ತಿ ಆಯಿತು ಅಂತ ಸೈಲೆಂಟಾಗಿರಬೇಕು. ನನ್ನ ಗಂಡನ ಪ್ರೀತಿ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಕಮ್ಮಿ ಆಗೋದಾಗಿರಲಿ, ನಿಜಕ್ಕೂ ತೋರಿಸ್ತಾನೇ ಇಲ್ಲ ನೀನು. ಏನೋ ಅಪ್ಪಿ ತಪ್ಪಿ ಯಾವತ್ತೋ ಒಂದು ಸರಿ ನನ್ನ ಮೇಲೆ ಹೊಟ್ಟೆ ಕಿಚ್ಚನಿಂದ ಸ್ವಲ್ಪ ಪ್ರೀತಿ ತೋರಿಸಿದ ಅಷ್ಟೇ. ಅದನ್ನು ಬಿಟ್ಟರೆ ಇವತ್ತಿನವರೆಗೂ ಮತ್ತೆ ತೋರಿಸಿದ್ದೇ ಇಲ್ಲ. ಏನೋ ನನ್ನ ಜೀವನದಲ್ಲಿ ಪ್ರೀತಿ ಅನ್ನೋದೇ ಬರ್ದಿಲ್ಲ ಅನಿಸುತ್ತೆ ಅಂತ ಮತ್ತೆ ಮೂಗ್ಸಿಂತ ಇದ್ದರೆ, ವಿಹಾನಿಗೆ ವಿದಿಶಾ ಚೇಷ್ಟೆಗಳನ್ನ ನೋಡಿ ನಗುನೇ ಬಂದುಬಿಡ್ತು. ಹಾಗೆ ನಗ್ತಾ ನೋಡ್ತಿದ್ರೆ, ನೋಡಿದ್ಯಾ ನನ್ನ ಸಂಕಟ ನಿಂಗೆ ನಗು ಥರ ಇದೆ, ಇಲ್ಲೇ ಅರ್ಥ ಆಗುತ್ತೆ ಬಿಡು ನಿನಗೆ ನಾನೇನಂತ ಅಂತ ಮತ್ತೆ ಮೂಗ್ಸಿಂತಿದ್ರೆ, ಸರಿ ಬಿಡು ಹೀಗೆ ಅಳ್ತಾ ಇರೋ, ನನಗೇನಿದ್ರೆ ಮಲಗ್ತೀನಿ ಅಂತ ಬೆಡ್ ಮೇಲೆ ಮಲಗಿದ ತಕ್ಷಣ ವಿದಿಶಾ ವಾ ಅಂತ ಇನ್ನೊಂದು ಸಾರಿ ರಾಗ ತೆಗೆದು, ನೋಡಿದ್ಯಾ ಈಗಲೂ ನಿನ್ನ ನೋವು ಅರ್ಥ ಆಗ್ತಿಲ್ಲ ಅಂತ ವಿಹಾನ್ ಬೆನ್ನಿನ ಮೇಲೆ ಗಟ್ಟಿಯಾಗಿ ಗಿಚ್ತಿದ್ರೆ, ವಿಹಾನ್ ವಿದಿಶಾ ಕೈಗಳು ಹಿಡಿದು ತನ್ನ ಕಡೆಗೆ ಹೇಳ್ಕೊಂಡು ಜಾಗೃತಿಯಾಗಳು ಹೊಟ್ಟೆಗೆ ತಾಗದ ಹಾಗೆ ಹ್ಯಾಂಡಲ್ ಮಾಡ್ತಾ, ಏನೇ ನಿನಗೋಳು ಈಗ ಏನು ಕಮ್ಮಿ ಆಯಿತು ಅಂತ ನಿನ್ನ ಸಂಕಟ? ನಾನು ನಿನಗೆ ಈ ಮನೆಗೆ ಬರೋಕ್ಕಿಂತ ಮುಂಚೆ ಹೇಳಿದ್ದೆ, ಆದಿ ಸರ್ ಅಂತ ಕರಿ ಅಥವಾ ವಿಹಾನ್ ಸರ್ ಅಂತ ಕರಿಬೇಕು ಅಂತ. ನೀನೇನು ಮಾಡಿದೆ? ವಿಹಾನ್ ಅಂತ ನನ್ನ ಹೆಸರು ಸವದು ಹೋಗುವಾಗ ಕರಿತಿದ್ಯಾ? ನಾನು ಹೇಳ್ದಾಗ ಕರಿತೀಯಾ ಇಲ್ಲ ನಾನು ಹೇಳಿದ ಕೆಲಸ ಮಾಡ್ತೀಯಾ? ಇಲ್ಲ. ಮತ್ತು ನಾನು ಯಾಕೆ ನಿನ್ನ ಮೇಲೆ ಪ್ರೀತಿ ಸುರಿಸ್ಬೇಕು? ಏನು ಬೇಡ, ನೀನು ಹಾಗೇರು, ನಾನು ಹೀಗೆ ಇರ್ತೀನಿ ಅಂತ ವಿದಿಶಾ ನನ್ನ ಪಕ್ಕದಲ್ಲಿ ಮಲಗಿಸಿ, ಮಾಡಿದ್ರೆ ಪಾಠ ಸಾಕು ಮಲಗು, ಮತ್ತು ನಾಳೆ ನಾನು ಆಫೀಸ್ಗೆ ಹೋಗಬೇಕು, ಅಷ್ಟರೊಳಗೆ ನೀನು ಇದ್ದರೆ ಓಕೆ, ಹೇಳ್ದಿದ್ರೆ ಮಾತ್ರ ನಿನಗೆ ಹೇಳ್ದೇ ಹೊರಟೋಗ್ತೀನಿ ಅಂತ ವಿದಿಶಾ ಸುತ್ತ ಕೈ ಹಾಕೊಂಡು ಮುಚ್ಕೊಂಡ್ರೆ, ವಿದಿಶಾ ವಿಹಾನ್ ಮುಖವನ್ನೇ ನೋಡ್ತಾ, ಆದಿ ಅನ್ನೋ ಹೆಸರು ಕರೀಲಿಲ್ಲ ಅಂತ ಇಷ್ಟೊಂದು ಕೋಪನ? ಸರಿ, ನಾಳೆಯಿಂದ ನೋಡ್ತೀಯಲ್ಲ ನನ್ನ ವಿಷಯ ಅಂತ ಅಂದ್ಕೊಂಡು ಇನ್ನೊಂದು ಸರಿ ಮೂಗೊರೆಸ್ಕೊಂಡು ವಿಹಾನನ್ನು ನೋಡ್ತಾನೆ ನಿದ್ರೆಗೆ ಜಾರದ್ಲು. ಅವಳಾಗಿ ನಿದ್ರೆಗೆ ಜಾರದ್ಲೋ ಇಲ್ವೋ, ಇತ್ತ ಕಣ್ಬಿಟ್ಟು ವಿಹಾನ್ ವಿದಿಶಾಳನ್ನ ನೋಡಿ ನಗ್ತಾ ನಿಧಾನವಾಗಿ ಅವಳನ್ನ ಮಲಗಿಸಿ ಅವಳು ಹೊಟ್ಟೆ ಹತ್ರ ಬಂದು ಬೇಬಿ ಅಂತ ಅವಳು ಹೊಟ್ಟೆ ಮೇಲೆ ಸವರ್ತಾ ಹೊಟ್ಟೆಯಲ್ಲಿರೋ ಮಗುವನ್ನು ಫೀಲ್ ಮಾಡ್ತಾ ಕಣ್ಣಲ್ಲಿ ತುಂಬಿದ ನೀರು ಹನಿಯೊಂದಿಗೆ, ಐ ಮಿಸ್ ಯು ಸೋ ಮಚ್ ಬೇಬಿ. ನಿಮ್ಮ ಮಮ್ಮಿ ನನಗೆ ಹೇಳೋದು ಲೇಟ್ ಮಾಡಿದ್ಲು ಕಣೋ, ಇಲ್ಲಾಂದ್ರೆ ಇಷ್ಟೊಂದು ದಿನ ನಿನ್ನ ನೋಡದೆ ಸಿಗದೆ ಇರ್ತಿರ್ಲಿಲ್ಲ. ಇನ್ನು ಮೇಲಿಂದ ನಿನ್ನ ಜೊತೆ ಡೈಲಿ ನೈಟ್ ಮಾತಾಡ್ತೀನಿ ಮೈ ಬೇಬಿ ಅಂತ ಮುದ್ದಾಗಿ ಅಂದ್ಕೊಳ್ತಾ ತುಂಬ ಹೊತ್ತು ತಾನು ಹೇಳೋದನ್ನು ಕೇಳಿಸ್ಕೊಳ್ತಾನೆ ಮಗುವಿನ ಜೊತೆ ಮುದ್ದಾಗಿ ಮಾತಾಡ್ತಾ ಕೂತಿದ್ದ. ದಿನಗಳು ಕಳೀತಿವೆ. ವಿದಿಶಾಳನ್ನು ಕಣ್ಣಿಗೆ ರೆಪ್ಪೆಯಂತೆ ನೋಡ್ಕೋತಿದ್ದಾರೆ ಮನೆಯಲ್ಲಿರೋ ಸುರೇಖಾ ಅವರು ಮತ್ತು ನೀಲಿಮಾ ಅವರು. ಇನ್ನು ವಿಹಾನ್ ವಿದಿಶಾ ಮಾನೇ ದಿನದಿಂದ ಆದಿ ಅಂತ ಮುದ್ದಾಗಿ ಕರಿತಿದ್ರೆ ಚಿಟ್ಟೆಗಳು ಹಾರಾಡ್ದಷ್ಟು ಸಂತೋಷವಾಗ್ತಿದ್ರು. ಹೊರಗಡೆ ಮಾತ್ರ ಅದನ್ನೇನು ತೋರಿಸ್ಕೊಳ್ದೆ ಮ್ಯಾನೇಜ್ ಮಾಡ್ತಾ ಮುಖ ಸಿಂಟರಿಸ್ಕೊಳ್ತಿದ್ದ. ವಿದಿಶಾ ಮಾತ್ರ ಪಟ್ಟು ಬಿಡದೆ ವಿಕ್ರಮಾರ್ಕನಂತೆ ವಿಹಾನ್ಗೆ ತನ್ನ ಪ್ರೀತಿ ತೋರಿಸ್ತಾ ವಿಹಾನ್ನ ಪ್ರೀತಿ ಪಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ಲು. ಆದರೆ ಅವಳಿಗೆ ತಿಳಿಯದ ವಿಷಯ ಏನಂದರೆ, ಕೇವಲ ರಾತ್ರಿ ವೇಳೆ ವಿಹಾನ್ ತನ್ನ ಮಗುವನ್ನು ಫೀಲ್ ಮಾಡ್ತಾ ಮಧ್ಯರಾತ್ರಿವರೆಗೂ ಅದರ ಜೊತೆ ಹರಟೆ ಹೊಡಿತಾ ಕಳೀತಿದ್ದಾನೆ ಅಂತ. ಇತ್ತ ವಿದಿಶಾ ಬಗ್ಗೆ ಯಾವಾಗಲೂ ಕೇರ್ ತಗೊಳ್ತಾ ಅವಳಿಗೆ ಪ್ರತಿಯೊಂದಕ್ಕೂ ಸಿಗೋ ಹಾಗೆ ಮಾಡ್ತಿದ್ದಾನೆ ಅಂತ. ಇದು ಗೊತ್ತಿಲ್ಲ ವಿದಿಶಾಗೆ ವಿಹಾನ್ ತನ್ನ ಮೇಲೆ ಇಷ್ಟ ಇಲ್ಲ ಅಂತಲೇ ಫಿಕ್ಸ್ ಆಗಿ ತನ್ನ ಪ್ರಯತ್ನಗಳನ್ನ ಇನ್ನೂ ಹೆಚ್ಚು ಮಾಡ್ತಾ ಬಂದಳು. ಹಾಗೆ 2 ತಿಂಗಳು ಕಳೆದು ಹೋಯಿತು. ವಿದಿಶಾಗ 5ನೇ ತಿಂಗಳು 2 ವಾರ ಆಯಿತು. ಆಗ ವಿಹಾನ್ ಜೊತೆ ನೀಲಿಮಾ ಅವರಂದರು, ವಿದಿಶಾಗೆ ಸೀಮಂತ ಮಾಡೋಣ ವಿಹಾನ್, ನಮ್ಮ ಮನೆಗೆ ಬರಲಿರೋ ಈ ತಲೆಮಾರಿನ ಮೊದಲ ವಾರಸ್ದಾರನಿಗೆ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಬೇಕಲ್ವಾ ಅಂತಂದಾಗ, ನಿಮ್ಮಿಷ್ಟ ಮಮ್ಮಿ, ನಾನು ಯಾವುದಕ್ಕೂ ಅಡ್ಡಿ ಹೇಳಲ್ಲ ಅಂತ ಹೇಳ್ದ. ಆದ್ದರಿಂದ ವಿದಿಶಾಗೆ ಗ್ರ್ಯಾಂಡಾಗಿ ಸೀಮಂತ ಅರೇಂಜ್ ಮಾಡಿದ್ರು ಅತ್ತೆ ಮನೆ ಕಡೆಯಿಂದ. ಇತ್ತ ವಿದಿಶಾಳನ್ನು ತಮ್ಮನೆ ಸೊಸೆಯಾಗಿ ತಮ್ಮನೆ ಮೊದಲ ವಾರಸುದಾರನಿಗೆ ತಾಯಿಯಾಗಿ ಎಲ್ರಿಗೂ ಪರಿಚಯ ಮಾಡಿಸೋಕೆ ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಇಡೀ ಫ್ಯಾಮಿಲಿ. ಇನ್ನು ವಿಹಾನ್ ಕೂಡ ತನ್ನ ಮಗುವಿಗೆ ವೆಲ್ಕಮ್ ಹೇಳೋಕ್ಕೆ ಪ್ರತಿಯೊಂದು ಕೆಲಸವನ್ನು ತನ್ನ ಮೇಲೆ ಹಾಕೊಂಡು ಮಾಡ್ತಿದ್ದಾನೆ. ತನಗೆ ವಿದಿಶಾ ಮೇಲಿರೋ ಇಷ್ಟವನ್ನು ಪ್ರೀತಿಯನ್ನು ಹೊರಗೆ ತೋರಿಸ್ತಿಲ್ಲ. ಆದರೆ ಸೀಮಂತದಲ್ಲಿ ತಾನು ತಂದು ಸೀರೆ ಒಡವೆಗಳನ್ನ ಹಾಕ್ಕೋಬೇಕು ಅಂತ ಸ್ವತಃ ತಾನು ಎಲ್ಲವನ್ನ ಸೆಲೆಕ್ಟ್ ಮಾಡಿ ಡಿಸೈನ್ ಮಾಡಿಸ್ಕೊಂಡು ತಂದಿದ್ದ. ಹಾಗೆ ಸೀಮಂತದ ದಿನ ಬೆಳಿಗ್ಗೆ ವಿದಿಶಾ ಕೈಯಲ್ಲಿ ತಾನ್ಕೊಂಡ ಸೀರೆ ಒಡವೆಗಳನ್ನ ಇಟ್ಟು, ಇದೇ ನೀನು ಸೀಮಂತಕ್ಕೆ ಉಟ್ಕೋಬೇಕು ವಿದಿಶಾ, ಯಾರಾದರೂ ಕೇಳಿದ್ರು ಇದನ್ನು ಹೇಳು, ನಾನು ಇದನ್ನು ಉಟ್ಕೊತೀನಿ, ನನಗಿದೇ ಇಷ್ಟ ಆಗಿದೆ ಅಂತ. ಇದನ್ನು ಬಿಟ್ಟು ಬೇರೆ ಯಾವುದ್ರಲ್ಲಾದರೂ ಹೊರಗಡೆ ಬಂದ್ಯೋ ನನ್ನ ರಿಯಾಕ್ಷನ್ ಬೇರೆ ಥರ ಇರುತ್ತೆ ಅಂತ ವಾರ್ನಿಂಗ್ ಕೊಟ್ಟು ಅರೇಂಜ್ಮೆಂಟ್ಸ್ ನೋಡೋಕೆ ಹೊರಗಡೆ ಹೋದ.
ವಿದಿಶಾ ವಿಹಾನ್ ಕೊಟ್ಟು ಸೀರೆ ಒಡವೆಗಳನ್ನ ಎದೆಗತ್ತಿಕೊಂಡು ಐ ಲವ್ ಯು ವಿಹಾನ್ ಅಂತ ಸಂತೋಷವಾಗಿ ಅಂದ್ಕೊಂಡ್ಳು. ಅವುಗಳಲ್ಲಿ ವಿಹಾನ್ ಪ್ರೀತಿ ಕಾಣಿಸ್ತಿರೋದ್ರಿಂದ ಅಷ್ಟರಲ್ಲಿ ಬಂದು ಸುರೇಖಾ ಅವರು ಏನಮ್ಮ ವಿದಿಶಾ ನೀನೇ ನಗ್ತಿದ್ಯಾ ಅಂತ ಕೇಳಿದ್ರೆ ವಿದಿಶಾ ಎಕ್ಸೈಟ್ ಆಗಿ ವಿಹಾನ್ ಕೊಟ್ಟು ಸೀರೆ ಒಡವೆಗಳನ್ನ ತೋರಿಸಿ ಚೆನ್ನಾಗಿವೆ ಅಲ್ವಾ ಚಿಕ್ಕತ್ತೆ, ನಾನು ಇದನ್ನೇ ಉಟ್ಕೋತೀನಿ ನನ್ನ ಸೀಮಂತಕ್ಕೆ ಅಂದ್ಲು ಕಣ್ಣಲ್ಲಿ ಮಿಂಚಿನೊಂದಿಗೆ. ಚೆನ್ನಾಗಿವೆ ಆದರೆ ನಿನಗೆ ನಾವು ಬೇರೆ ಅಲ್ವಾ ತೊಗೊಂಡಿದ್ದು ಅಂತ ಆಶ್ಚರ್ಯವಾಗಿ ಕೇಳಿದ್ರೆ ನನ್ನ ಗಂಡ ನನಗೋಸ್ಕರ ಸಪ್ರೇಟಾಗಿ ತಂದಿದ್ದಾರೆ, ನಾನು ಇದನ್ನು ಉಟ್ಕೋತೀನಿ, ನನ್ನ ರೆಡಿ ಮಾಡ್ತೀರತ್ತೆ ಅಮ್ಮ. ಹಾಂ, ಆದರೆ ಬ್ಯೂಟಿಷಿಯನ್ ಬಂದಿದ್ದಾಳೆ, ಅವಳೇ ನಿನ್ನನ್ನು ರೆಡಿ ಮಾಡ್ತಾಳೆ, ನೀನು ಜಸ್ಟ್ ಫ್ರೆಶ್ ಆಗಿ ಬಾ ಅಂತ ಫ್ರೆಶ್ ಆಗಿ ಬಂದಮೇಲೆ ತಲೆ ಒರೆಸಿದ್ದು ಉಪ್ಪು ಹಾಕಿ ಬ್ಯೂಟಿಷಿಯನ್ಗೆ ರೆಡಿ ಮಾಡೋಕೆ ಹೇಳಿ ಹೊರಗಡೆ ಹೋದರು ಕೆಲಸಗಳನ್ನು ನೋಡ್ಕೊಳ್ಳೋದಕ್ಕೆ. ಇನ್ನು ವಿದಿಶಾ ಸೀರೆ ಉಟ್ಕೊಂಡು ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಕೂತ್ಕೊಂಡು ಬ್ಯೂಟಿಷಿಯನ್ ರೆಡಿ ಮಾಡ್ತಿದ್ರೆ ಅದು ಹಾಗಿರಬೇಕು, ಇದು ಹೀಗಿರಬೇಕು ಅಂತ ಡೈರೆಕ್ಷನ್ಸ್ನ ಕೊಡ್ತಾ ತಾನೇ ಹತ್ರ ಇದ್ದು ಚಂದವಾಗಿ ರೆಡಿ ಮಾಡಿಸ್ಕೊಂಡು ಪೂರ್ತಿ ರೆಡಿ ಆದಮೇಲೆ ಕನ್ನಡಿಯಲ್ಲಿ ತನ್ನಂತ ನೋಡ್ಕೊಂಡು ಸಂತೋಷ ಪಡ್ತಾ ವಿದಿಶಾ ನಿನ್ನ ಸುಂದ್ರಿ, ನಿನ್ನನ್ನು ಹೀಗೆ ನೋಡಿದ್ಮೇಲೆ ವಿಹಾನ್ ಫ್ಲ್ಯಾಟ್ ಆಗಿ ಹೋಗ್ತಾ ನೋಡ್ತಾ ಇರು. ವಾಪಸ್ ರೂಮಿಗೆ ಬಂದ ಮೇಲೆ ಮುತ್ತಿನ ಮಳೆ ಸುರಿಸ್ತಾನೆ ಅಂತ ತನ್ನಲ್ಲಿ ತಾನು ಅಂದ್ಕೊಳ್ತಾ ಬ್ಯೂಟಿಷಿಯನ್ಗೆ ಥ್ಯಾಂಕ್ಸ್ ಹೇಳಿ ಕಳಿಸಿದ್ಲು. ಇನ್ನೊಂದು ಅರ್ಧ ಗಂಟೆಗೆ ವಿದಿಶಾಗೆ ದೃಷ್ಟಿ ತೆಗೆದ ಮೇಲೆ ಮುಹೂರ್ತಕ್ಕೆ ಸಮಯ ಆಗ್ತಿದೆ ಅಂತ ಹೇಳಿದ್ರಿಂದ ವಿದಿಶಾಳನ್ನು ಕರ್ಕೊಂಡು ಕೆಳಗಡೆ ಬಂದರು. ಗಾರ್ಡನಲ್ಲೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ರಿಂದ ವಿದಿಶಾಳನ್ನು ಕರ್ಕೊಂಡು ಗಾರ್ಡನಲ್ಲಿರೋ ಸ್ಟೇಜ್ ಮೇಲೆ ಕರ್ಕೊಂಡು ಹೋದರು. ಆಗ ನೋಡಿದ್ಲು ವಿಹಾನ್ ಅವಳಿಗೆ ಮ್ಯಾಚಿಂಗ್ ಬಟ್ಟೆ ಹಾಕ್ಕೊಂಡಿದ್ದ. ಅದನ್ನು ನೋಡಿ ಅವಳು ಕಣ್ಣುಗಳು ಮಿಂಚಿ ಇಬ್ಬರು ಒಂದೇ ಥರ ಕಾಣಿಸ್ಬೇಕಂತ ಟ್ವಿನ್ನಿಂಗ್ ತೊಗೊಂಡಿದ್ಯಾ? ವಿಹಾನ್ ಒಂದು ಮಾತು ಹೇಳಿದ್ರೆ ಫೋಟೋಸನ್ನು ತೊಗೋಬೋದಿತ್ತಲ್ವಾ, ಅಷ್ಟಕ್ಕೂ ಹೇಗಿದ್ದೀನಿ ನಿನ್ನ ಕಣ್ಣಲ್ಲಿರೋ ಮಿಂಚು ನೋಡ್ಬೇಕು ನಾನು ಅಂದ್ಕೊಳ್ತಾ ವಿಹಾನ್ ತನ್ನ ಕಡೆ ದಿಟ್ಟಿಸಿ ನೋಡ್ತಿರೋ ಆಗನ್ಸಿ ಕೆನ್ನೆಗಳು ಕೆಂಪಾಗುವಾಗ ಮಾಡ್ಕೊಂಡು ತಲೆ ತಗ್ಸಿದ್ಲು. ಆಮೇಲೆ ಎಲ್ಲರ ಥರನೇ ಗಂಡನ ಕೈಯಿಂದ ಮೊದಲಿಗೆ ಸೀಮಂತದ ಕಾರ್ಯಕ್ರಮವನ್ನು ಶುರು ಮಾಡಿಸಿದ್ರು. ಎಲ್ಲ ಮುಗಿಯೋ ಅಷ್ಟರಲ್ಲೇ ಮಧ್ಯಾಹ್ನ ಕಳೆದು ಹೋಯಿತು. ವಿದಿಶಾಗೆ ದೃಷ್ಟಿ ತೆಗೆದು ಒಳಗಡೆ ಕರ್ಕೊಂಡು ಹೋಗಿ ಸೀರೆ ಚೇಂಜ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡಿ ತಿನ್ನೋಕೆ ತರ್ತೀನಂತ ಹಾಗೆ ಹೊರಗಡೆ ಹೋಗೋ ಅಷ್ಟರಲ್ಲೇ ಒಳಗಡೆ ಫುಡ್ ಪ್ಲೇಟ್ ತೊಗೊಂಡು ಬಂದ. ವಿಹಾನ್ನ ನೋಡಿ ನಕ್ಕ ನೀಲಿಮಾ ಅವರು ಸುರೇಖಾ ಅವರು ತಿನ್ಸು ನಿನ್ನ ಹೆಂಡತಿಗೆ ನೀನೇ ಅಂತ ನಗ್ತಾ ಹೇಳಲಿಂದ ಹೊರಟು ಹೋದರು. ವಿದಿಶಾ ಮಾತ್ರ ವಿಹಾನನ್ನು ನೋಡ್ತಾ ನನ್ನನ್ನು ಒಂದೇ ಒಂದು ಫೋಟೋ ಕೂಡ ತೆಗಿಲಿಲ್ಲ ಅಲ್ವಾ ವಿಹಾನ್, ನೀನು ಕನಿಷ್ಠ ಒಂದೇ ಒಂದು ಫೋಟೋ ಕೂಡ ಚಂದವಾಗಿ ರೆಡಿಯಾಗಿದ್ದೀನಿ ಹೀಗಿದ್ದೀನಿ ಅಂತ ತೋರಿಸ್ಲೇ ಇಲ್ಲ, ಎಲ್ಲ ಫೋಟೋಗ್ರಾಫರ್ ತೆಗೆದಿರೋದೆ ಅಂತ ಅಳೋ ಮುಖವನ್ನು ಮಾಡಿದ್ಲು. ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ, ಮೊದಲು ತಿನ್ನು ನೀನು, ಈಗಾಗಲೇ ತುಂಬ ಲೇಟ್ ಆಗಿಬಿಟ್ಟಿದೆ ಅಂತ ತಾನೇ ಸ್ವತಃ ವಿದಿಶಾಗೆ ತಿನ್ನಿಸ್ತಾ ಚೆನ್ನಾಗಿದೆ ಅಲ್ವಾ ನಿನಗೆ, ಬೆನ್ನು ನೋವು ಆ ಥರದ್ದು ಏನೂ ಇಲ್ವಲ್ಲ ಅಂತ ಕೇಳಿದರೆ ಇಲ್ಲ ಅನ್ನೋ ಹಾಗೆ ತಲೆಯಲ್ಲಿ ಆಡಿಸಿದ ವಿದಿಶಾ. ನಿಜವಾಗ್ಲೂ ನನ್ನ ಮೇಲೆ ನಿನಗೆ ಕಾಳಜಿ ಇದೆಯಾ, ಇಲ್ಲಾಂದರೆ ನೀನು ಬೇಬಿ ಮೇಲೆ ಮಾತ್ರ ಪ್ರೀತಿನಾ, ನನ್ನ ಮೇಲೆ ಪ್ರೀತಿ ಇಲ್ವಾ ವಿಹಾನ್, ಈಗಲಾದರೂ ಹೇಳ್ಬೋದಲ್ಲ, ನಿನ್ನ ಕೆಲಸಗಳಲ್ಲಿ ನನ್ನ ಮೇಲೆ ಪ್ರೀತಿ ಕಾಣಿಸಿದ್ರೆ ನಿನ್ನ ಮಾತುಗಳಲ್ಲಿ ಬೇಬಿ ಮೇಲೆ ಪ್ರೀತಿ ಕಾಣಿಸುತ್ತೆ, ನನ್ನ ನಿರ್ಲಕ್ಷ್ಯದಲ್ಲಿ ನಂದು ಇಷ್ಟ ಇಲ್ಲ ಅನ್ನೋ ಥರ ಕಾಣಿಸುತ್ತೆ, ನನ್ನನ್ನು ಈ ಕನ್ಫ್ಯೂಷನಲ್ಲಿ ಕಳೆಯೋಗ್ಬಿಡಿದೆ, ನಿಜ ಏನಂತ ಹೇಳ್ಬೋದಲ್ಲ ಅಂತ ಕೇಳಿದ್ಲು ಕ್ಯೂಟಾಗಿ ಮುಖವನ್ನು ಮಾಡಿಕೊಂಡು. ನೀನು ಯಾವುದು ನಿಜ ಅನ್ಕೋತೀಯೋ ಅದೇ ಮಾತು ತಿಳಿಸಿ ತಿಂದರೆ ಎಷ್ಟು ತಗೋ ಅಂತ ಇನ್ನು ಮಾತಾಡೋಕೆ ಬಿಡದೆ ತಿನ್ನಿಸಿ ಮಲಗೋದು ಕೇಳಿ ತಾನು ಕೆಳಗಡೆ ಹೊರಟೋದ. ವಿದಿಶಾ ಮಾತ್ರ ವಿಹಾನ್ ತನ್ನ ಮೇಲಿರೋ ಪ್ರೀತಿಯಿಂದಲೇ ಅದನ್ನೆಲ್ಲ ಮಾಡ್ತಿದ್ದಾನೆ ಅಂತ ಫಿಕ್ಸ್ ಆಗಿ ಪ್ರಶಾಂತವಾಗಿ ನಿದ್ರೆಗೆ ಜಾರದ್ಲು. ಇನ್ನು ವಿಮಲಾ ಅವ್ರ ಸೀಮಂತ ಮುಗಿದ ತಕ್ಷಣ ವಿದಿಶಾಳನ್ನ ಮನೆ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ರು ಹೆರಿಗೆಗೆ. ಆದರೆ ಇತ್ತ ವಿದಿಶಾನೇ ಹೇಳಿದ್ಲು ಬರಲ್ಲ ಅಂತ, ವಿಹಾನ್ ಕಳಿಸಲ್ಲ ಅಂತ ಹೇಳ್ದ. ವಿದಿಶಾ ಇಷ್ಟವರೆಗೆ ನನಗೆ ಇಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಯಾವತ್ತೂ ಫೋನ್ ಮಾಡದೇ ಇರೋದ್ರಿಂದ ವಿಮಲಾ ಅವರು ಕೂಡ ಇಲ್ಲಿ ಎಲ್ಲರೂ ಹ್ಯಾಪಿಯಾಗಿ ನೋಡ್ಕೊಳ್ತಿದ್ದಾರೆ ಅಂತ, ಸರಿ ನಿನ್ನಿಷ್ಟ ಆದರೆ 9ನೇ ತಿಂಗಳಿಗೆ ಖಂಡಿತ ನಿನ್ನ ಕರ್ಕೊಂಡು ಹೋಗ್ತೀನಿ, ಹೆರಿಗೆ ತಾಯಿ ಮನೆಯಿಂದಲೇ ನಡಿಬೇಕು ಅಂತ ಹೇಳಿದರು. ಇನ್ನು ಆಫೀಸ್ ವಿಷಯಗಳನ್ನೆಲ್ಲ ವಿಹಾನ್ ಹೇಳಿದಾಗೆ ಒಬ್ಬ ನಂಬಿಕಸ್ತಂತಹ ವ್ಯಕ್ತಿ ವಿದಿಶಾ ಕಂಪ್ನಿಗೆ MD ಆಗಿ ಮಾಡಿ ಉಳಿದ ಬ್ರಾಂಚ್ಗಳನ್ನ ಜಾಗ್ರತೆಯಾಗಿ ಹ್ಯಾಂಡಲ್ ಮಾಡ್ತಾನೆ, ತನ್ನ ಕಂಪ್ನಿಯನ್ನು ನೋಡ್ಕೊಳ್ತಾ ಬರ್ತಿದ್ದಾನೆ. ಅವನಿಗೆ ಜೊತೆಯಾಗಿ ಸಂಜಯ್ ಬರ್ತಿದ್ದ. ಇನ್ನು ಸಂಜಯ್ಗೆ ಹುಡುಗಿಯರನ್ನ ನೋಡೋದು ಶುರು ಮಾಡಿದರು. ಸುಚಿತ್ರಾ ಆ ವಿಷಯ ತಿಳಿದು ಹ್ಯಾಪಿಯಾಗಿ ಫೀಲ್ ಆದಳು. ಇತ್ತ ಸುಚಿತ್ರಾಗ ಮದುವೆ ಮಾಡಬೇಕು ಅಂದ್ಕೊಂಡಿದ್ರು, ಆದರೆ ಓದು ಮುಗ್ದಿಲ್ಲ ಅಂತ ಸುಮ್ಮನಾದರು. ಇನ್ನೊಂದು 3 ವರ್ಷ ಹೋದರೆ ಅವಳು ಓದು ಮುಗಿಯುತ್ತೆ, ಆಗ ಮಾಡಬಹುದು ಅಂತ ಅಂದ್ಕೊಂಡ್ರು. ಸಂಜಯ್ ಮಾತ್ರ ಸುಚಿತ್ರಾಗೆ ಮದುವೆ ಆದಮೇಲೆ ಮಾಡ್ಕೋತೀನಿ ಅಂದರೆ 3 ವರ್ಷ ಕಾಯೋ ಅವಶ್ಯಕತೆ ಏನಿದೆ, ಈಗಲೇ ಶುರು ಮಾಡಿದ್ರೆ ತಾನೇ ಅಷ್ಟರೊಳಗೆ ಹುಡುಗಿ ಸಿಗೋದು, ನಿಜಕ್ಕೂ ಹುಡುಗಿಯರ ಕೊರತೆ ಇದೆ ಈ ದಿನದಲ್ಲಿ, ನೀನು ಅಡ್ಡ ಬರಬೇಡ ಸಂಜಯ್ ಅಂತ ಸುರೇಖಾ ಅವ್ರ ಸಣ್ಣ ಕೋಪದಿಂದ ಹುಡುಗಿಯರ ಭೇಟಿಯಲ್ಲೇ ಬಿದ್ದು ಹೋದರು. ಹಾಗೆ ದಿನಗಳು ಕಳೀತಾ ವಿದಿಶಾಳಿಗೆ 9ನೇ ತಿಂಗಳು ಬಂತು. 9ನೇ ತಿಂಗಳು ಬಂದಾಗಿನಿಂದ ವಿದಿಶಾ ಭಾರವಾಗಿ ಹೆಜ್ಜೆ ಇಡ್ತಿದ್ದಾಳೆ. ಎಷ್ಟು ಭಾರವಾಗಂದರೆ ಹೆಜ್ಜೆ ಇಡೋಕ್ಕೂ ತುಂಬ ಕಷ್ಟ ಆಗ್ತಿದೆ ಅವಳಿಗೆ. ನೀರು ತುಂಬ್ಕೊಂಡು ಬಾಡಿ ಪೂರ್ತಿ ಡಬಲ್ ಸೈಜ್ಗೆ ಬದಲಾಗಿ ಹೋಗ್ಬಿಟ್ಟಿದೆ. ಇನ್ನು ವಿಹಾನ್ ವಿದಿಶಾಗೆ 9ನೇ ತಿಂಗಳು ಬಂದಾಗಿಂದ ವಿದಿಶಾಳನ್ನು ನೋಡ್ಕೊಳ್ಳೋಕೆ ಮನೆಯಿಂದ ಆಫೀಸ್ಗೆ ಓಡಾಡ್ತಿದ್ದಾನೆ. ಅವಳನ್ನ ಕಣ್ಣಿಗೆ ರೆಪ್ಪೆ ಅಂತೆ ನೋಡ್ಕೊತಿದ್ದಾನೆ. ಅವಳ ಪ್ರತಿಯೊಂದು ಆಸೆಯನ್ನು ಹತ್ರ ಇದ್ದು ತೀರಿಸ್ತಿದ್ದಾನೆ.
ಪ್ರತಿ ರಾತ್ರಿ ಅವಳ ಕೈಯಿಂದಲೇ ಸ್ವತಃ ವಾಕಿಂಗ್ ಮಾಡಿಸ್ತಾ ಹೆಲ್ದಿ ಆಗಿರೋ ಹಾಗೆ ನೋಡ್ಕೊತಿದ್ದಾನೆ. ಇದೆಲ್ಲ ಪ್ರೀತಿ ಅಲ್ವ ಅಂದರೆ ಖಂಡಿತವಾಗ್ಲೂ ಪ್ರೀತಿನಿ ಅಂತ ವಿದಿಶಾಗೆ ಗೊತ್ತು, ವಿಹಾನ್ಗೂ ಗೊತ್ತು. ಆದರೆ ಹೊರ ಹಾಕ್ತೆ ಮೌನವಾಗಿ ಒಬ್ಬರ ಸಾಂಗತ್ಯವನ್ನು ಇನ್ನೊಬ್ಬರು ಎಂಜಾಯ್ ಮಾಡ್ತಿದ್ದಾರೆ. ಹಾಗೆ ವಿದಿಶಾಗೆ 10ನೇ ತಿಂಗಳು ಕರೆಕ್ಟಾಗಿ ಒಂದೇ ದಿನ ಇದೆ ಎನ್ನುವಾಗ ಮಧ್ಯರಾತ್ರಿ ಸಮಯದಲ್ಲಿ ಹೆರಿಗೆ ನೋವು ಬಂತು. ಅಷ್ಟರವರೆಗೆ ಆವಾಗಲೇ ಮಲಗಿದ ವಿಹಾನ್ ವಿದಿಶಾಳ ಸಣ್ಣ ಸಣ್ಣ ಮುಳುಗುವಿಕೆಯನ್ನು ಸಹ ಕಣ್ಣು ಹಿಡಿದು ಟಕ್ ಅಂತ ಕಣ್ಣು ಬಿಟ್ಟು ಏನಾಯ್ತು ವಿದಿಶಾ ಅಂತ ಕೇಳಿದರೆ ವಿದಿಶಾ ಹೊಟ್ಟೆಯಲ್ಲಿ ನೋವು ಬರ್ತಿರೋದ್ರಿಂದ ಅದೇ ವಿಷಯ ಹೇಳಿದ್ಲು. ವಿಹಾನ್ ಕಂಗಾಲಾಗಿ ಇಷ್ಟೊಂದು ಲೇಟಾಗಿ ಹೇಳ್ತೀಯ, ಏನೇ ಡಾಕ್ಟರ್ ಪೇಯ್ನ್ ಯಾವಾಗಲಾದರೂ ಬರ್ಬೋದು ಅಂತ ಹೇಳಿದ್ರಲ್ವಾ, ಅದರಲ್ಲಿ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸ್ ಜಾಸ್ತಿ ಇದೆ ಅಂತ ಹೇಳಿದ್ರಲ್ವಾ, ನೋವು ಬರ್ತಿದ್ರೆ ಇಷ್ಟೊತ್ತು ಹೇಳಿದೆ ಯಾಕಿದ್ದೆ, ನನ್ನ ಹತ್ರ ಹೇಳಬೇಕಿತ್ತಲ್ವಾ ಅಂತ ಕಿರ್ಚತ್ಲೆ ಡೋರ್ ಓಪನ್ ಮಾಡಿ ಮಮ್ಮಿ ಡ್ಯಾಡಿ ಚಿಕ್ಕಮ್ಮ ಚಿಕ್ಕಪ್ಪ ಅಂತ ಕೂಗಿ ವಿದಿಶಾಳ ಹತ್ತಿರ ಬರೋಷ್ಟರ ನೋವು ಸ್ವಲ್ಪ ಸ್ವಲ್ಪ ಹೆಚ್ಚಾಗ್ತಾ ಸಣ್ಣದು ಹಾಕಿ ಕಿರ್ಚ್ತಾ ವಿಹಾನ್ ನೋವು ಜಾಸ್ತಿ ಆಗ್ತಿದೆ ತಡ್ಕೊಳಕ್ಕಾಗ್ತಿಲ್ಲ, ಹೊಟ್ಟೆಲಿ ತುಂಬ ನೋವಾಗ್ತಿದೆ ಅಂತ ಕಣ್ಣೀರು ಹಾಕ್ತಾ ಇದ್ಲು. ವಿಹಾನ್ ಕಂಗಾಲಾಗಿ ವಿದಿಶಾಳ್ 2 ಕೈಗಳಲ್ಲಿ ಎತ್ಕೊಂಡು ಲಿಫ್ಟ್ ಯೂಸ್ ಮಾಡೋ ಆಲೋಚನೆ ಕೂಡ ಇರದೆ ಕೆಳಗೆ ಮೆಟ್ಟಿಲುಗಳ ಮೇಲಿಂದ ಓಡ್ತಾ ಹೋದ. ಅಷ್ಟರಲ್ಲಿ ಅವಳು ಕಿರ್ಚಾಟಕ್ಕೆ ಹೊರಗೆ ಬಂದ ನೀಲಿಮಾ ಅವರು, ನರೇಶ್, ನರೇಂದ್ರ ಅವರು, ಸುರೇಂದ್ರ, ಸುರೇಖಾ ಏನಾಯಿತು ಅಂತ ಕೇಳಿದ್ರೆ ಇದು ನೋವು ಶುರುವಾಗಿದೆ, ಹಾಸ್ಪಿಟಲ್ಗೆ ಹೋಗ್ಬೇಕು ಬೇಗ ಬನ್ನಿ ಅಂತ ಹೇಳಿದ್ರಿಂದ ಆಲ್ರೆಡಿ ಬೇಕಾಗಿರೋದನ್ನೆಲ್ಲ ಮುಂಚೆ ಮಾಡ್ಕೊಂಡಿದ್ರಿಂದ ಅವೆಲ್ಲ ತೊಗೊಂಡು ಮೊದಲು ನೀನು ಹೊರಡು ವಿಹಾನ್ ಅಂತ ಹೇಳಿ ವಿಹಾನ್ ಜೊತೆ ಸುರೇಖಾ ಅವರು, ಸುರೇಂದ್ರ ಅವರ ಲಗೇಜ್ ಜೊತೆ ಹೊರಟ್ರೆ ಅವರ ಹಿಂದೆ ಇವರು ಕೂಗಾಟಕ್ಕೆ ಹೊರಗೆ ಬಂದ ಸುಚಿತ್ರಾ, ಸಂಜಯ್, ನೀಲಿಮಾ ಅವರು, ನರೇಂದ್ರ ಅವರು ಇನ್ನೊಂದು ಕಾರ್ನಲ್ಲಿ ಹೊರಟರು. ಸುರೇಂದ್ರ ಅವರು ಡ್ರೈವಿಂಗ್ ಮಾಡ್ತಿದ್ರೆ ಸುರೇಖಾ ಅವರು, ವಿಹಾನ್ ಇಬ್ಬರು ವಿದಿಶಾಳನ್ನು ಸಮಾಧಾನ ಮಾಡೋಕ್ಕೆ ಧೈರ್ಯ ಹೇಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಸ್ವಲ್ಪವಾಗಿ ಶುರುವಾದ ನೋವು ಅರ್ಧ ದಾರಿ ತಲುಪೋಷ್ಟರಲ್ಲಿ ಹೆಚ್ಚಾಗಿ ತಡ್ಕೊಳಕ್ಕಾಗದಷ್ಟು ಪೇಯ್ನಿಂದ ಗಟ್ಟಿಯಾಗಿ ಕಿರ್ಚ್ತಾ ವಿಹಾನ್ನಿಂದ ಆಗ್ತಿಲ್ಲ ಪ್ಲೀಸ್ ಏನಾದರೂ ಒಂದು ಮಾಡು ಅಂತ ಅಂತಿದ್ರೆ ವಿಹಾನ್ ಕಣ್ಣಲ್ಲಿ ನೀರು ತುಂಬಿ ಚಿಕ್ಕಪ್ಪ ಬೇಗ ನಡೆಸಿ ಅಂತ ಕಿರ್ಚ್ದ. ಹಾಗೆ 3/4 ಗಂಟೆ ಹಿಡಿಯೋ ದೂರವನ್ನು ಕರೆಕ್ಟಾಗಿ 25 ನಿಮಿಷಗಳಲ್ಲಿ ಮುಗಿಸಿ ಹಾಸ್ಪಿಟಲ್ಗೆ ತಲುಪಿದ್ರು ವಿಹಾನ್ ಆ್ಯಂಡ್ ಟೀಮ್. ಅಷ್ಟರಲ್ಲಿ ವಿಹಾನ್ ಡಾಕ್ಟರ್ ಕಾಲ್ ಮಾಡಿ ಹೇಳಿದ್ರಿಂದ ಡಾಕ್ಟರ್ ಅವ್ರು ಬರೋದಕ್ಕಿಂತ ಒಂದು 5 ನಿಮಿಷ ಮುಂಚೆ ಬಂದು ಲೇಬರ್ ರೂಮ್ ರೆಡಿ ಮಾಡೋಕ್ಕೆ ಸ್ಟಾಫ್ ಫೋನ್ ಮಾಡಿ ಹೇಳಿದ್ರಿಂದ ಸ್ಟ್ರೆಚರ್ ಕೂಡ ರೆಡಿಯಾಗಿತ್ತು. ವಿಹಾನ್ ವಿದಿಶಾಳನ್ನ ಎಂಟ್ರೆನ್ಸ್ ಹತ್ರ ಕರೆತರುತ್ತಿದ್ದಂತೆ ಸ್ಟ್ರೆಚರ್ ಮೇಲೆ ಮಲಗಿಸಿ ಅಂತ ಹೇಳಿದರೆ ಬೇಡ ಲೇಬರ್ ರೂಮ್ ನಾನೇ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಓಡ್ತಾ ಲೇಬರ್ ರೂಮ್ ಕಡೆ ದಾರಿ ತೋರಿಸ್ತಾ ವಿದಿಶಾಳನ್ನು ಎತ್ಕೊಂಡು ಹೋದ. ಲೇಬರ್ ರೂಮ್ನಲ್ಲಿ ವಿದಿಶಾಳನ್ನು ಬಿಟ್ಟು ಭಯಪಡಬೇಡ ಇದು, ನಾನು ಹೊರಗಡೆ ಇರ್ತೀನಿ, ನೀನು ಟೆನ್ಷನ್ ಮಾಡ್ಕೋಬೇಡ, BP ಡೌನ್ ಮಾಡ್ಕೋಬೇಡ, ನಾರ್ಮಲ್ ಡೆಲಿವರಿ ಆದ್ರೇ ಫ್ಯೂಚರ್ ಚೆನ್ನಾಗಿರುತ್ತೆ, ನೆನಪಿರಲಿ ನೀನೀಗ ಜನ್ಮ ನೀಡ್ತಿರೋದು ನಮ್ಮ ಮಗುವಿಗೆ ಅಂತ ಪದೇ ಪದೇ ಹೇಳಿದ ವಿಹಾನ್ ವಿದಿಶಾಳ ಹಣೆ ಮೇಲೆ ಮುತ್ತಿಟ್ಟು ಐ ಲವ್ ಯು ವಿದು, ತುಂಬ ದಿನಗಳಿಂದ ಈ ಪದ ನನ್ನ ಬಾಯಿಂದ ಕೇಳಬೇಕು ಅನ್ಕೋತಿದ್ದೆ ಅಲ್ವಾ, ಈ ಕ್ಷಣಕ್ಕೋಸ್ಕರವೇ ಕಾಯ್ತಿದ್ದೆ, ನನ್ನ ಮನಸ್ಸಲ್ಲೂ ಪ್ರೀತಿಯನ್ನು ಹೊರ ಹಾಕೋದಕ್ಕೆ. ಐ ಲವ್ ಯು ಸೋ ಮಚ್ ವಿದಿಶಾ, ನೀನಂದರೆ ನಂಗೆ ತುಂಬ ಇಷ್ಟ, ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ ಆ ಇಷ್ಟವನ್ನು ನಾನು. ಇಷ್ಟು ದಿನ ನಿನ್ನ ನೋಯಿಸಿದ್ದಕ್ಕೆ ಐ ಆಮ್ ಸಾರಿ, ನನ್ನ ಹುಚ್ಚುತನದಿಂದ ನಿನ್ನ ನೋಯಿಸ್ತಾ ನಾನು ನೋವು ತಿಂದೆ, ಆದರೆ ಇನ್ಮೇಲೆ ಹಾಗೆ ಬೇಡ, ನಮ್ಮ ಬೇಬಿ ಹೊರಗೆ ಬಂದ ತಕ್ಷಣ ಹೊಸದಾಗಿ ಲೈಫ್ ಸ್ಟಾರ್ಟ್ ಮಾಡೋಣ, ನೀನು ನಾನು ನಮ್ಮ ಬೇಬಿ ನಮ್ಮ ಫ್ಯಾಮಿಲಿ ಹೀಗೆ ಹ್ಯಾಪಿಯಾಗಿರೋಣ ವಿದು, ಇದೊಂದೇ ನೆನ್ಪಿಟ್ಕೊಂಡು ನೀನು ಧೈರ್ಯವಾಗಿ ಮಗುವಿಗೆ ಜನ್ಮ ನೀಡಬೇಕು, ನಮ್ಮ ಮಗು ಕ್ಷೇಮವಾಗಿ ನಮ್ಮ ಕೈಗೆ ಬರಬೇಕು, ಆ ಕ್ಷಣಕ್ಕೋಸ್ಕರ ಕಾಯ್ತಿರ್ತೀನಿ ಅಂತ ಹೇಳಿ ವಿದಿಶಾ ತುಟಿ ಮೇಲೆ ಮುತ್ತಿಟ್ಟು ತನ್ನ ಮನಸ್ಸಿನಲ್ಲಿದ್ದ ಭಾರನೆಲ್ಲ ಇಳಿಸ್ಕೊಂಡು ಹೊರಗೆ ಹೋದ ವಿಹಾನ್ ಹೇಳಿದ್ದು ಮೈಂಡ್ ರಿಸೀವ್ ಮಾಡ್ಕೊಂಡು ಮನಸ್ಸಿಗೆ ಮುಟ್ಟಿದ ತಕ್ಷಣ ನೋವನ್ನು ಸಹ ಮರೆತು ಮನಸ್ಸೆಲ್ಲ ಗಾಳಿಯಲ್ಲಿ ತೇಲ್ದಾಗ ಅನಿಸಿದ ವಿದಿಶಾಗೆ ಹೊಟ್ಟೆಯಲ್ಲಿ ಮಗು ಗಟ್ಟಿಯಾಗಿ ಒದ್ದಿದ್ರಿಂದ ಕಿರ್ಚಿ ಸಂತೋಷವಾಗಿ ಕೂಡ ಇರೋದಕ್ಕೆ ಬಿಡಲ್ಲ ಅಲ್ವ ನೀನು ಅಂತ ಅಂದ್ಕೊಳ್ತಾ ವಿಹಾನ್ಗೆ ತಾನಂದರೆ ಇಷ್ಟ ಅನ್ನೋ ಸಂತೋಷದಲ್ಲಿ ಆ ನೋವನ್ನು ಸಹ ತಡ್ಕೊಳ್ತಾ ಬೇಗ ಮಗುವಿಗೆ ಜನ್ಮ ನೀಡಿ ತನ್ನ ಗಂಡನ ಹತ್ರ ಸೇರಬೇಕು ಅನ್ನೋ ಆತುರದಲ್ಲಿ ಇದ್ಲು ವಿದಿಶಾ. ಇನ್ನು ಹೊರಗೆ ಬಂದು ವಿಹಾನ್ ಹೊರಗಡೆ ಡೋರ್ ಹತ್ತಿರವೇ ನಿಂತಿದ್ದ, ಎಲ್ಲೂ ಕದಡದೆ ವಿಹಾನನ್ನು ಆಗ ನೋಡಿದ ನರೇಂದ್ರ ಅವರು ವಿಹಾನ್ ಭುಜವನ್ನು ತಟ್ಟಿ ಭಯಪಡಬೇಡ ವಿದಿಶಾಗೆ ಏನೂ ಆಗಲ್ಲ, ಈ ಹಂತ ದಾಟಿ ಬಂದವರೇ ನಾವು ಕೂಡ ಅಂತ ಅಂದಾಗ ವಿಹಾನ್ ತಲೆ ತಿರುಗಿಸಿ ತಂದೆ ಕಡೆ ಒಂದು ಸಾರಿ ನೋಡಿ ತಾಯಿ ಕಡೆ ನೋಡ್ದ. ತಾಯಿ ಏನೂ ಆಗಲ್ಲ ಅನ್ನೋ ಹಾಗೆ ನೋಡ್ತಿದ್ರೆ ವಿಹಾನ್ ತಾಯಿ ಹತ್ರ ಹೋಗಿ ಅವಳ ಮುಂದೆ ಮಂಡಿಯೂರಿ ಕೂತು ಅವಳ ಮಡಿಲಲ್ಲಿ ತಲೆ ಇಟ್ಟುಕೊಂಡು ವಿದಿಶಾಗೆ ಏನೂ ಆಗಲ್ಲ ತಾನೇ ಮಮ್ಮಿ ಅಂತ ಕೇಳ್ದ. ಏನೂ ಆಗಲ್ಲ ವಿಹಾನ್, ನೀನು ಅನಾವಶ್ಯಕವಾಗಿ ಭಯಪಡುವಂಥ ಅವಶ್ಯಕತೆ ಇಲ್ಲ, ನೋಡ್ತಾ ಇರೋ ವಿದಿಶಾ ತನ್ನ ಮಗುವಿನ ಜೊತೆ ಕ್ಷೇಮವಾಗಿ ನೀನು ಎದುರಿಗೆ ಬರ್ತಾಳೆ ಅಂತ ಸಮಾಧಾನ ಮಾಡ್ತಾ, ಆದರೂ ಹೆಣ್ಣಿಗಿದೆಲ್ಲ ಮಾಮೂಲಿ ವಿಹಾನ್, ನೀವು ಇಷ್ಟೊಂದು ಭಯಪಡೋ ಅಗತ್ಯ ಇಲ್ಲ, ಇದನ್ನು ದಾಟಿದರೆ ತಾನೇ ಹೆಣ್ಣು ತಾಯಿ ಅನ್ನಿಸ್ಕೊಳ್ಳೋದು ಅಂತ ಅವಳು ಸಮಾಧಾನ ಮಾಡ್ತಾ ಇದ್ದರೆ ವಿಹಾನ್ಗೆ ತನ್ನನಿಗೆ ಇರುವಾಗಲೂ ತಾಯಿ ಇಷ್ಟೇ ನೋವು ತಿಂದಿರ್ತಾಳೆ ಅನ್ನೋ ಆಲೋಚನೆ ಬಂದು ಕಣ್ಣೀರು ಹಾಕ್ದ.
ಸುಮಾರು 4 ಗಂಟೆಗಳ ಪ್ರಸವ ವೇದನೆ ನಂತರ ಕರೆಕ್ಟಾಗಿ ಬೆಳಗ್ಗೆ 5 ಗಂಟೆ ಸಮಯದಲ್ಲಿ ಹಸನ್ಮುಖಿ ಗಂಡು ಮಗುವಿಗೆ ಜನ್ಮ ನೀಡಿದ್ಲು ವಿದಿಶಾ. ಮಗುವಿನ ಅಳು ಕೇಳಿಸ್ತಿದ್ದಂತೆ ಅಷ್ಟರವರೆಗೆ ಟೆನ್ಷನ್ನಲ್ಲಿದ್ದ ಎಲ್ಲರ ಮುಖದಲ್ಲೂ ನಗು ಹರಡಿತು. ಆದರೆ ವಿದಿಶಾ ಕಿರ್ಚಾಟ ನಿಂತು ಹೋಗಿದ್ರಿಂದ ವಿಹಾನಲ್ಲಿ ಟೆನ್ಷನ್ ಹೆಚ್ಚಾಯಿತು. ವಿಹಾನ್ ಮೇಲೆದ್ದು ಲೇಬರ್ ರೂಮ್ ಹತ್ರ ಹೋಗೋ ಅಷ್ಟರಲ್ಲಿ ನರ್ಸ್ ಹೊರಗೆ ಬಂದು ನಿಮಗೆ ಗಂಡು ಮಗು ಹುಟ್ಟಿದೆ ಸರ್ ಅಂತ ಹೇಳಿ ಒಳಗಡೆ ಹೋಗ್ತಿರ್ಬೇಕಾದ್ರೆ ವಿದಿಶಾಗೆ ಹೇಗಿದೆ ಅಂತ ಕೇಳ್ದ. ಮೇಡಮ್ ಚೆನ್ನಾಗಿದ್ದಾರೆ ಸರ್, ಓವರ್ ಬ್ಲೀಡಿಂಗ್ ಆಗಿದೆ, ಅದಕ್ಕೆ ಡಾಕ್ಟರ್ ನೋಡ್ತಿದ್ದಾರೆ, ಡೋಂಟ್ ವರಿ ಅಂತ ಹೇಳಿ ನರ್ಸ್ ಒಟ್ಟು ಹೋದ್ಮೇಲೆ ವಿಹಾನ್ಗೆ ಭಾರ ಎಲ್ಲ ಇಳಿದಾಗ ಅಮ್ಮಯ್ಯ ಅಂದ್ಕೊಂಡ. ವಿದಿಶಾಗೆ ಏನೇನೂ ಆಗಿಲ್ಲ ಅಂತ. 10 ನಿಮಿಷಗಳ ನಂತರ ಬಿಳಿ ಟವಲ್ನ ಸುತ್ತಿದ ಮಗುವನ್ನು ತೊಗೊಂಡು ಹೊರಗೆ ಬಂದಂತಹ ನರ್ಸ್ ಮಗುವನ್ನು ವಿಹಾನ್ ಕೈ ಕೊಟ್ಟು ಮಗುವನ್ನು ಪೀಡಿಯಾಟ್ರಿಷಿಯನ್ ಹತ್ರ ತೋರಿಸಿ ಸರ್ ಒಂದು ಸಾರಿ ಅಂತ ಹೇಳಿ ಓಟ್ ಹೋದರೆ ಅಚ್ಚಚ್ಚು ತನ್ನದೇ ಹೋಲಿಕೆ ಇರೋ ಮಗುವನ್ನು ನೋಡಿ ವಿಹಾನ್ ಮುದ್ದಾಡ್ತಾ ಒಂದು ಕೈಯಿಂದ ಹಿಡ್ಕೊಂಡು ಇನ್ನೊಂದು ಕೈ ತೋರು ಬೆರಳಿಂದ ಮಗುವಿನ ಮೂಗಿನ ಮೇಲೆ ಮುಟ್ಟಿದ ತಕ್ಷಣ ಅಷ್ಟರವರೆಗೆ ಹಿಡಿ ಬಿಗಿದು ಮಲಗಿದ ಮಗು ಸ್ವಲ್ಪ ಕಣ್ಣು ಬಿಟ್ಟು ಮತ್ತೊಂದು ಸಾರಿ ಅಳೋದಕ್ಕೆ ಶುರು ಮಾಡ್ತು. ಮಗುವನ್ನು ನೋಡೋಕ್ಕೆ ಸುತ್ತಲೂ ಮುಗಿಬಿದ್ದ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಅಚ್ಚು ನಮ್ಮ ವಿಹಾನ್ ಥರನೇ ಇರೋ ಮಗುವನ್ನು ನೋಡಿ ಸಂತೋಷ ಪಟ್ಬಿಟ್ರು. ಅಷ್ಟರಲ್ಲೇ ವಿಹಾನ್ ಅವ್ರು ಬಂದು ಅರ್ಧ ಗಂಟೆ ಹಾಸ್ಪಿಟಲ್ ತಲುಪಿದ ವಿಮಲಾ ಅವರು ಕೂಡ ತನ್ನ ಮಗಳಿಗೆ ಮಗ ಹುಟ್ಟಿದ್ದಾನೆ ಅನ್ನೋ ಸಂತೋಷದಲ್ಲಿದ್ದರು. ಆ ಮಗ ತನ್ನ ಗಂಡನೇ ಆಗಿರಬಹುದು ಅನ್ನೋ ಆಸೆ ಅವಳದು. ಅದೇ ಆಸೆಯನ್ನು ನಡಕ್ತಿರೋ ಕೈಗಳಿಂದ ನಾನು ಒಂದ್ಸರಿ ಎತ್ಕೋತೀನಿ ವಿಹಾನ್ ಅನ್ನುವಾಗಲೇ ವಿಹಾನ್ ಮಗುವನ್ನು ಅವಳು ಕೈ ಕೊಟ್ಟು ಜಾಗ್ರತೆ ವಹಿಸೋದಕ್ಕೆ ಹೇಳ್ದ. ಅಷ್ಟರಲ್ಲೇ ಡಾಕ್ಟರ್ ಹೊರಗೆ ಬರೋದ್ರಿಂದ ಡಾಕ್ಟರ್ ವಿದಿಶಾಗೆ ಹೇಗಿದೆ ಅಂತ ಕೇಳಿದ್ರೆ ನಥಿಂಗ್ ಟು ವರಿ ಮಿಸ್ಟರ್ ವಿಹಾನ್, ಶಿ ಈಸ್ ಆಲ್ ರೈಟ್. ಓವರ್ ಬ್ಲೀಡಿಂಗ್ ಆಗಿದೆ, ಅದರಿಂದ ಮತ್ತು ಸ್ಟ್ರೆಸ್ ಜಾಸ್ತಿ ತೊಗೊಂಡಿರೋದ್ರಿಂದ ನೋವಿರುತ್ತೆ ಮತ್ತು 3 ಹೊಲಿಗೆಗಳು ಬಿದ್ದಿವೆ. ನೋವು ತಡ್ಕೊಳ್ಳೋಕೆ ಸ್ವಲ್ಪ ಸಮಯ ಹಿಡಿಯುತ್ತೆ, ಅದಕ್ಕೆ ನಿಮ್ಮ ವೈಫ್ಗೆ ಇಂಜೆಕ್ಷನ್ ನೀಡಲಾಗಿದೆ. 5 ನಿಮಿಷದ ನಂತರ ಅವಳನ್ನ ನಾರ್ಮಲ್ ರೂಮ್ಗೆ ಶಿಫ್ಟ್ ಮಾಡ್ತಾರೆ, ನೀವು ನೋಡ್ಬೋದು ಅಂತ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಅಂತ ಹೇಳಿ ಡಾಕ್ಟರ್ ಹೊರಟೋದ್ಮೇಲೆ ವಿದಿಶಾಳನ್ನು ನಾರ್ಮಲ್ ರೂಮ್ಗೆ ಶಿಫ್ಟ್ ಮಾಡಿದ್ರು. ವಿದಿಶಾಳ ನೋಡೋಕೆ ಹೋದ ವಿಹಾನ್ ಉಳಿದ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೊರಗಿರೋದು ಕೇಳಿ ಒಳಗಡೆ ಹೋಗಿ ಮತ್ತಿನಲ್ಲಿ ಮಲಗಿರುವಂತಹ ವಿದಿಶಾಳ ತಲೆಯನ್ನು ಸವರಿ ಅವಳ ಹಣೆ ಮೇಲೆ ಮುತ್ತಿಟ್ಟು ಕೊನೆಗೂ ನಿನ್ನ ತಾಯಿಯಾಗಿ ನನ್ನ ತಂದೆ ಮಾಡಿದೆ, ಥ್ಯಾಂಕ್ ಯು ವಿದು, ಬೇಗ ಕಂಡುಬಿಡು ಅಂತ ಅವಳ ತುಟಿಗಳ ಮೇಲೆ ಹಗುರವಾಗಿ ಮುತ್ತಿಟ್ಟು ಉಳಿದವ್ರನ್ನ ಬರೋದು ಕೇಳ್ದ. ವಿದಿಶಾಳನ್ನು ನೋಡಿದ್ದು ಎಲ್ಲರೂ ಅವಳು ಇನ್ನೂ ಮಲಗಿದಾಳೆ ಅಂತ ಅರ್ಥ ಮಾಡ್ಕೊಂಡು ಸೈಲೆಂಟ್ ಆಗಿದ್ರು. ಒಂದು 4 ಗಂಟೆಗಳ ನಂತರ ವಿದಿಶಾ ಕಣ್ಣು ಬಿಡುತ್ತಲೇ ಮೊದಲಿಗೆ ವಿಹಾನ್ಗಾಗಿ ಹುಡುಕಿದ್ಲು. ವಿಹಾನ್ ತನ್ನ ಪಕ್ಕದಲ್ಲೇ ಇರೋದ್ರಿಂದ ವಿಹಾನ್ ಕೈ ಹಿಡ್ಕೊಂಡು ವಿಹಾನ್ ಇಷ್ಟೊತ್ತಿಗೆ ಮುಂಚೆ ನೀನು ಹೇಳಿದ್ದೆಲ್ಲ ನಿಜ ತಾನೇ ಅಂತ ನಡಕ್ತಿರೋ ಧ್ವನಿಯಲ್ಲಿ ಕೇಳ್ತಾ ಇದ್ದರೆ ವಿಹಾನ್ ಅವಳ ಕೈಯನ್ನು ಹಿಡ್ಕೊಂಡು ಪ್ರಾಮಿಸ್ ವಿದು ಇನ್ಮೇಲಿಂದ ನೀನು ಕೈ ಬಿಡಲ್ಲ ಅಂತ ತನ್ನ ಪ್ರೀತಿಯನ್ನೆಲ್ಲ ತಿಳಿಸ್ತಾ ಮತ್ತೊಂದು ಸಾರಿ ಹಣೆ ಮೇಲೆ ಮುತ್ತಿದ ತಕ್ಷಣ ವಿದಿಶಾ ಎಮೋಷ್ನಲ್ ಆಗ್ತಾ ನಂಗೆ ಗೊತ್ತು ವಿಹಾನ್ ನಿಂಗೆ ನಾನಂದರೆ ಇಷ್ಟ ಅಂತ ನನಗೆ ಗೊತ್ತು, ಐ ಲವ್ ಯು ಟು ವಿಹಾನ್, ಐ ಲವ್ ಯು ಸೋ ಮಚ್ ಅಂತ ಅಂದಾಗ ಉಳಿದವರೆಲ್ಲರೂ ಅವರಿಬ್ಬರನ್ನ ನೋಡಿ ತುಂಬ ಸಂತೋಷಪಟ್ಟರು. ಅಷ್ಟರಲ್ಲಿ ನರ್ಸ್ ಬಂದು ಫೀಡಿಂಗ್ಗೆ ಟ್ರೈ ಮಾಡಬೇಕು ಹೊಡಿ ಅಂತ ಹೇಳಿದ್ರಿಂದ ನೀಲಿಮಾ ಅವರು ವಿಮಲಾ ಅವರು ಮಾತ್ರ ಇದ್ದು ಉಳಿದವರೆಲ್ಲರೂ ಹೊರಗೆ ಹೋದರು. ಫೀಡಿಂಗ್ ಮುಗಿದ ಮೇಲೆ ನರ್ಸ್ ಪೇಷಂಟನ್ನು ಡಿಸ್ಟರ್ಬ್ ಮಾಡಬೇಡಿ, ಜಾಸ್ತಿ ನಿದ್ರೆ ಮಾಡಲಿ ಬಿಡಿ ಅಂತ ಹೇಳಿ ಏನಾದರೂ ಅಗತ್ಯ ಇದ್ದರೆ ಕರೀರಿ ಅಂತ ಹೇಳಿ ಒಟ್ಟು ಹೋದ್ಮೇಲೆ ವಿಧಿ ಇನ್ನೊಂದು ಸಾರಿ ವಿಹಾನ್ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡ್ಲು. ಆದರೆ ವಿಹಾನ್ ಮಲಗೋಕೆ ಹೇಳಿದ್ರಿಂದ ಸೈಲೆಂಟಾಗಿ ನಿದ್ರಿಸಿದ್ಲು. ಹಾಗೆ ಹಾಸ್ಪಿಟಲ್ನಲ್ಲೇ 3 ದಿನಗಳು ಕಳೆದು ಹೋದವು. ನಾರ್ಮಲ್ ಡೆಲಿವರಿ ಆಗಿದ್ದರಿಂದ ವಿದಿಶಾಳನ್ನು 3ನೇ ದಿನ ಡಿಸ್ಚಾರ್ಜ್ ಮಾಡಿಬಿಟ್ರು. ವಿದಿಶಾ ಮಗುವಿನ ಜೊತೆ ವಿಹಾನ್ ಜೊತೆ ಸೇರಿ ಹಿಂದೆ ವಿಮಲಾ ಅವರು ನೀಲಿಮಾ ಅವರು ತಾಯಿ ಮನೆಗೆ ಬಾ ಅಂತ ಕರೆದ್ರೂ ಹೋಗದೆ ಅತ್ತೆ ಮನೆಗೆ ಹೊರಟ್ಲು. ಮನೆಗೆ ತಲುಪೋ ಅಷ್ಟರಲ್ಲಿ ಇಡೀ ಮನೆ ಚಂದವಾಗಿ ಅಲಂಕಾರ ಆಗಿರೋದು ನೋಡಿ ಅದು ತನಗೋಸ್ಕರವೇ ಅಂತ ಅರ್ಥ ಮಾಡ್ಕೊಂಡು ಸಂತೋಷವಾಗಿ ವಿಹಾನ್ ಜೊತೆ ಹೆಜ್ಜೆ ಇಡ್ತಾ ಬಾಗಿಲವರೆಗೂ ಬರೋ ಅಷ್ಟರಲ್ಲಿ ಇರಿ ಅಂತ ಬಾಗಿಲಲ್ಲೇ ತಡೆದ ಸುರೇಖಾ ಅವ್ರ ದೃಷ್ಟಿ ತೆಗಿಯೋಣ ಅಂದ್ಕೊಳ್ಳೋ ಅಷ್ಟರಲ್ಲಿ ಇರಿ ನಮಗೂ ದೃಷ್ಟಿ ತೆಗೀರಿ ಅಂತ ವಿಹಾನ್ ಇನ್ನೊಂದು ಪಕ್ಕಕ್ಕೆ ಬಂದು ನಿಂತ್ಕೊಂಡ್ಲು. ಸೇಮ್ ವಿದಿಶಾಳ ವಯಸ್ಸಿನ ಹುಡುಗಿ ತನ್ನ ಕೈಯಲ್ಲಿದ್ದ 1 ವರ್ಷದ ಆ ಮಗುವಿನ ಜೊತೆ. ಕಥೆನ ಬೇಗ ನೋಡೋದಕ್ಕಾಗಿ ಹೋಗಿ ಪ್ರತಿಲಿಪಿಯಲ್ಲಿ ಹೋಗಿ ನೋಡಿ. ಥ್ಯಾಂಕ್ ಯು.